ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಡೈಲಿ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಬ್ಲಾಗಲ್ಲಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು ಕುಡಿದು 8 o'clock ಹಂಗೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ 2 ಕ್ಯಾರೆಟು, ಸ್ವಲ್ಪ ಪಿಂಕ್ ಸಾಲ್ಟು, 1 ಗ್ಲಾಸ್ ನೀರು ಹಾಕಿ ರುಬ್ಕೋಬೇಕು. ನಾವು ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಬದಲು ಈ ಥರ ಕ್ಯಾರೆಟ್ ಜ್ಯೂಸು ಅಥವಾ ಬೀಟ್ರೋಟ್ ಜ್ಯೂಸು ಈ ಥರ ಎಲ್ಲ ತರಕಾರಿ ಜ್ಯೂಸ್ಗಳು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಾನು ಜ್ಯೂಸ್ನೇ ಮಾಡ್ಕೋತಾ ಇದ್ದೀನಿ. ಜ್ಯೂಸ್ ರೆಡಿಯಾಗಿದೆ. ಜೊತೆಗೆ ಬೆಳಗ್ಗೆನೇ ಸೊಪ್ಪು ಮತ್ತು ಕಾಳು ಹಾಕಿ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆಲ್ಲ ರೆಡಿ ಆಯಿತು. ನಾನಿವಾಗ ತಿಂಡಿಗೆ ನಾನು ಶೇಕ್ ಮಾಡ್ಕೋತಾ ಇದ್ದೀನಿ. ಇದು ಶೇಕ್ ಮಾಡೋದಕ್ಕೆ ಬಾದಾಮು, ಪಿಸ್ತಾ, ಗೋಡಂಬಿ, ವಾಲ್ನೆಟ್ಟು ಮತ್ತು ಪ್ರೋಟೀನ್ ಪೌಡ್ರು 1 ಸ್ಪೂನ್ ಹಾಕಿ ಅದ್ರ ಜೊತೆಗೆ 1 ಗ್ಲಾಸ್ ಹಾಲು ಹಾಕಿ ರುಬ್ಕೋಬೇಕು. ಶೇಕು ಕೂಡ ರೆಡಿಯಾಗಿದೆ. ಇದು ನನ್ನ ತಿಂಡಿ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸಾಂಬಾರು ಜೊತೆಗೆ. ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಊಟ ರೆಡಿಯಾಗಿದೆ. ನಾವು ಇದ್ರ ಜೊತೆಗೆ ರೈಸ್ನ ಬೇಕು ಅಂದರೆ ತಿನ್ಬೋದು, ಇಲ್ಲಾಂದರೆ ಬೇಡ. ನಾನು ಮಾತ್ರ ಇದಕ್ಕೆ ಸ್ವಲ್ಪ 1 ಕಪ್ ರೈಸ್ ತೊಗೊಂಡಿದ್ದೀನಿ. ನಂದು ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಯಿತು. ಇಷ್ಟೇ. ಸಂಜೆ ಟೈಮ್ 4 ಗಂಟೆ ಆಗಿತ್ತು. ನಾನು ದಿನ ಕುಡಿಯೋಂಥ ಶೇಕಿಗೆ ನಾನು ಕುಂಬಳಕಾಯಿ ಬೀಜ ಮತ್ತು ಸೋರೆಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಅಗಸೆ ಬೀಜ ಇದೆಲ್ಲ ನಾನು ಸೇರಿಸ್ಕೊಂಡು ಶೇಕ್ ಮಾಡ್ಕೊತೀನಿ. ಅದಕ್ಕೆ ನಾನು ಪಾಕೆಟಲ್ಲಿ ಸ್ವಲ್ಪ ಅದೆಲ್ಲ ಮೆತ್ತಗಾಗಿತ್ತು, ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಡೈಲಿ ಇದನ್ನೆಲ್ಲ ಹಾಗೆ 1 ಸ್ಪೂನ್ ತಿನ್ನಿ ಅಂದರೆ ಖಂಡಿತ ತಿನ್ನೋದಿಲ್ಲ. ಅದೇ ನಾವು ಕುಡಿಯೋಂಥ ಶೇಕ್ಗಳಲ್ಲಿ ಇದನ್ನೆಲ್ಲ 1 ಸ್ಪೂನ್ ಹಾಕಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಟು. ಮತ್ತು ಹೇರ್ ಲಾಸ್ ಆಗೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನೆಲ್ಲ ರೆಡಿಯಾಗಿದೆ. ಎಲ್ಲ ಒಂದೊಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ 1 ಸ್ಪೂನ್ ಬೇಕು ಅಂದಾಗ ನಾನು ಹಾಕಿ ಕುಡಿಬೋದು. ನಾನು ಸಂಜೆ 1 ಕಪ್ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಈ ಗ್ರೀನ್ ಟೀ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ನನ್ನ ರಾತ್ರಿ ಊಟ ಇವತ್ತು ಸಲಾಡ್ ಆಗಿರುತ್ತೆ. ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಈ ದಿನದ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.